ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಕಳೆದ ವಿಡಿಯೋಲಿ ನಾವು ಜಸ್ಟ್ ಆಂಟಿ ಥೆಫ್ಟ್ ಲಾಕ್ ಬಗ್ಗೆ ಅಷ್ಟೇ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಮಾರುತಿ ಕಾರ್ಸ್ ಅಲ್ಲಿ ಏನೇನು ಹಿಡನ್ ಫ್ಯೂಚರ್ ಇದೆ ಎಲ್ಲ ಒಂದೊಂದಾಗೆ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಈಗ ನೋಡಿ ಇದೇ ಸೇಮ್ ನಾಬು, ಇದನ್ನೇ ಲಾಂಗ್ ಪ್ರೆಸ್ ಮಾಡಬೇಕು. ಓಕೆ, ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿ ಕ್ಲಾಕ್ನ ಹೇಗೆ ಸೆಟ್ ಮಾಡೋದು ಅಂದರೆ, ಮೊದಲನೇದಾಗಿ ಕ್ಲಾಕ್ ಬರುತ್ತೆ. ಕ್ಲಾಕ್ ಬಂದ್ಬಿಟ್ಟು ಇದರಲ್ಲಿ ಸೆಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಇದರಲ್ಲಿ ಏನೇ ಸೆಟ್ ಮಾಡಿದ್ರು 24 ಅವರ್ಸು, ಅದು ಬಿಟ್ಟರೆ 12 ಅವರ್ಸು. ನೀವೇನಾದರೂ ಟೈಮ್ ಸೆಟ್ ಮಾಡಬೇಕು ಅಂದರೆ, ಓಕೆ, ಈಗ ಟೈಮ್ ಸೆಟ್ ಮಾಡೋದು ಹೇಗೆ ಅಂತ ನೋಡಿ. ಎರಡು ನಾಬ್ ಇದೆ, ಎರಡು ನಾಬ್ನ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ನೋಡಿ ಅಲ್ಲಿ 5 ಬ್ಲಿಂಕ್ ಆಗ್ತಿದೆ ನೋಡಿ. ಎಷ್ಟು 5, 10 ಇದೆ ಅಲ್ವಾ. ಈಗ ರೈಟ್ ಸೈಡ್ದು ನಾಬ್ನ ಜಸ್ಟ್ ರೈಟ್ ಸೈಡ್ ರೊಟೇಟ್ ಮಾಡಿದ್ರೆ ನೋಡಿ 6 ಆಯಿತು, 7 ಆಯಿತು, ಈಗ 5, 11 ಇದೆ. ಇದು 24 ಅವರ್ಸ್ಗೆ ಸೆಟ್ ಆಗಿದೆ. ಇದನ್ನು ಚೇಂಜ್ ಮಾಡೋಣ ಮತ್ತೆ 5. ಓಕೆ, 5 ಮತ್ತು ಇದನ್ನೇ ಇನ್ನೊಂದ್ಸಲಿ ನಿಮಿಷನ ಸೆಟ್ ಮಾಡಬೇಕಂದ್ರೆ ಅದನ್ನೇ ಇನ್ನೊಂದ್ಸಲಿ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಸೆಟ್ ಮಾಡ್ಕೊಬೋದು. 11, 12, 15. ಓಕೆ, ಇವಾಗ ಟೈಮ್ ಸೆಟ್ ಆಯಿತು. ಟೈಮ್ ಸೆಟ್ ಮಾಡೋದು ಈ ಥರ. ನಿಮ್ಗೇನಾದರೂ ಈಗ 24 ಅವರ್ಸು ಇಲ್ಲ 24 ಅವರ್ಸ್ ಇರುತ್ತೆ ಒಂದೊಂದು ಗಾಡೀಲಿ. ನಿಮ್ಗೆ 12 ಅವರ್ಸ್ ಬೇಕಂದರೆ ಸೇಮ್ ನೋಡಿ, ಈಗ ಲಾಂಗ್ ಪ್ರೆಸ್ ಮಾಡಬೇಕು. ಇದನ್ನು ಒಂದನ್ನೇ ಲಾಂಗ್ ಪ್ರೆಸ್ ನೋಡಿ, ಕ್ಲಾಕ್ ಆಯಿತು. ಕ್ಲಾಕ್ ಓಪನ್ ಆಗಿದ ತಕ್ಷಣ ಮತ್ತೆ ಅದನ್ನೇ ಕ್ಲಿಕ್ ಮಾಡಿ ನೋಡಿ, ಅಲ್ಲಿ 12 ಅವರ್ಸ್ ಅಂತ ಇದೆ. 12 ಅವರ್ಸು ರೈಟ್ ಸೈಡ್ ತಿರುಗಿಸಿ 24 ನೋಡಿ. ಈಗ ನಮ್ಮದ್ರಲ್ಲಿ 24 ಅವರ್ಸ್ಗೆ ಸೆಟ್ ಆಗಿದೆ. ನಾವು ಈಗ 12 ಅವರ್ಸ್ಗೆ ಸೆಟ್ ಮಾಡೋಣ. ಈಗ 12 ಅವರ್ಸ್ಗೆ ಸೆಟ್ ಆಯಿತು. ನೆಕ್ಸ್ಟ್ ಬರೋದು ಡೋರಲ್ಲಿ ಡೋರ್ನ ಕ್ಲಿಕ್ ಮಾಡಿರಿ. ಡೋರಲ್ಲಿ 1, 2, 3, 4 ಇಲ್ವೇ ಇಲ್ಲ. ಇದರಲ್ಲಿ ಡೈರೆಕ್ಟ್ 5, 4 ಏನೋ ಕೊಟ್ಟಿಲ್ವೋ ನನಗೂ ಗೊತ್ತಿಲ್ಲ. ಸೊ ಈಗ ಡೋರ್ 1ಅಲ್ಲಿ ಏನಿದೆ ಅಂತ ನೋಡೋಣ. ಡೋರ್ 1 ಬಂದುಬಿಟ್ಟು ಈಗ ಹೊಸ ಗಾಡಿಗಳಿಗೆ ಏನಂದರೆ, ಒಂದ್ಸಲಿ ಲಾಕ್ ಓಪನ್ ಮಾಡಿದ ತಕ್ಷಣ ಅವು ಬರೀ ಡ್ರೈವರ್ ಸೈಡ್ ಡೋರ್ ಮಾತ್ರನೇ ಓಪನ್ ಆಗುತ್ತೆ. ಅದೇ ಎಲ್ಲ ಡೋರ್ ಓಪನ್ ಮಾಡೋಕೆ ಇನ್ನೊಂದ್ಸಲಿ ಅನ್ಲಾಕ್ ಮಾಡಬೇಕಾಗುತ್ತೆ. ಆ ಥರ ಇದು SL1 ನಮ್ಮದು. SL1 ಅಂದರೆ ಎಲ್ಲನೂ ಓಪನ್ ಆಗುತ್ತೆ ಒಟ್ಟಿಗೆ. SL2ಗೆ ಇಟ್ಕೊಂಡ್ರೆ ಬರೀ ಡ್ರೈವರ್ ಡೋರ್ ಒಂದೇ ಓಪನ್ ಆಗುತ್ತೆ. ಎಲ್ಲ ಓಪನ್ ಮಾಡಬೇಕಂದ್ರೆ ಇನ್ನೊಂದ್ಸಲಿ ಅನ್ಲಾಕ್, 2 ಸಲ ಅನ್ಲಾಕ್ ಮಾಡಬೇಕಾಗುತ್ತೆ ರಿಮೋಟಲ್ಲಿ. ಓಕೆನಾ, ಇದಿಷ್ಟು. ನೆಕ್ಸ್ಟು D2 ನೋಡೋಣ. ಓಕೆ, ಈಗ D2 ಅಲ್ಲಿ D2 ಸೆಟ್ಟಿಂಗ್ಸ್ ಏನಂದರೆ ನೋಡಿ, ಅದನ್ನೇ ಕ್ಲಿಕ್ ಮಾಡಿದ್ರೆ SL1 ಅಂತ ಓಪನ್ ಆಯಿತು. SL1 ಅಂದರೆ ಆನು, SL2 ಅಂದರೆ ಆಫು. ಈಗ 20 ಸ್ಪೀಡ್ ಹೋಗ್ತಿದ್ದಂಗೆ 4 ಡೋರು ಆಟೋಮೆಟಿಕ್ ಲಾಕ್ ಆಗುತ್ತೆ. ಓಕೆನಾ, ಅದು ಇದು D2 ಇಷ್ಟೇ. ಬೇಡ ಅಂದರೆ SL2ಗೆ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗುತ್ತೆ. ನಮಗೆ ಬೇಕು, ನಾನು ಇಟ್ಕೊಂಡಿದ್ದೀನಿ, ಸಕ್ಸಸ್ ಆಯಿತು. ನೆಕ್ಸ್ಟು ಇವಾಗ D3 ಅಲ್ವಾ. D3 ಅಲ್ಲಿ ಬಂದುಬಿಟ್ಟು ಈಗ ಏನಿಲ್ಲ, ಎಗ್ನಿಷನ್ ಆಫ್ ಮಾಡ್ತೀರಾ ನೀವು. ಟ್ರಾವೆಲ್ ಮಾಡಿ ಬಂದು ಎಗ್ನಿಷನ್ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ, ಇದರಲ್ಲಿ ಆಟೋಮೆಟಿಕ್ಕು ಅನ್ಲಾಕ್ ಆಗುತ್ತೆ ಡೋರ್ಗಳು. 4 ಡೋರ್ ಆಟೋಮೆಟಿಕ್. ಎಗ್ನಿಷನ್ ಆಫ್ ಮಾಡಿದ ತಕ್ಷಣ ಡೋರ್ಗಳು ಆಟೋಮೆಟಿಕ್ ಅನ್ಲಾಕ್ ಆಗುತ್ತೆ. ಸೊ ಆ ಸೆಟ್ಟಿಂಗ್ಸ್ ಇದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು SL1 ಅಂತ ಇದೆ ನೋಡಿ. ಇದು ಬಂದು SL1 ಬಂದು ಆಫ್ ಆಗಿದೆ, SL2 ಆನ್ ಆಗಿದೆ ಇದರಲ್ಲಿ. ನೋಡಿ, ಈಗ ನೀವು ಒಂದ್ಸಲಿ ಪ್ರಾಕ್ಟಿಕಲ್ ತೋರಿಸ್ತೀನಿ ನೋಡಿ. ಈಗ ನಾನು ಒಂದ್ಸಲಿ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಈಗ ಗಾಡಿ ಸ್ಟಾರ್ಟ್ ಆಗಿದೆ ನೋಡ್ರಿ. ಈಗ ಲಾಕ್ ಆಗಿದೆ ನಂದು ನೋಡ್ರಿ. ಈಗ ಆಫ್ ಮಾಡಿದ ತಕ್ಷಣ ಅನ್ಲಾಕ್ ಆಗುತ್ತೆ ನೋಡಿ. ಇದು ಸೇಮ್ D3 ಸೆಟ್ಟಿಂಗ್ ಇಷ್ಟೇ. ಈಗ D3 ತಿಳ್ಕೊಂಡು ನೆಕ್ಸ್ಟ್ D4 ಇಲ್ಲ, ಇದಕ್ಕೆ ಯಾಕೋ ಗೊತ್ತಿಲ್ಲ ಏನಕ್ಕಂತ. D5 ಡೈರೆಕ್ಟ್ ಇದೆ. ಇದು D5 ಬಂದುಬಿಟ್ಟು ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ SL1 ಅಂತ ಮತ್ತೆ ಆಯಿತು. ಇದು ಬಂದು ಈಗ ನೀವೇನಾದರೂ ಡೋರ್ ಅದೇ ಲಾಕ್ ಮಾಡಿದಾಗ ಸೌಂಡ್ ಬರುತ್ತೆ. ಇದು ಸೌಂಡ್ ಓಕೆನಾ, ಒಂದ್ಸಲಿ ಸೌಂಡ್ ಬರುತ್ತಲ್ಲ ಅದೇ ಸೌಂಡ್ ಇದು. ಬೇಕು ಅಂದರೆ SL2ಗೆ ಇಟ್ಕೊಳ್ಳಿ. ನಿಮಗೆ ಬೇಡ, ಸೌಂಡ್ ಬೇಡ ಅಂದರೆ SL1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಬೇಕು, ನಾನು SL2ಗೆ ಇಟ್ಟು ಸಕ್ಸಸ್ ಆದರೆ ಸೌಂಡ್ ಬರುತ್ತೆ. ಇದಿಷ್ಟು ಡೋರ್ ಸೆಟ್ಟಿಂಗು. ನೆಕ್ಸ್ಟ್ ಬರೋದು ಲೈಟಲ್ಲಿ ಏನಿಲ್ಲ. ಲೈಟು ಜಸ್ಟ್ ಇಂಡಿಕೇಟರ್. ಇಂಡಿಕೇಟರು ಏನಾದರೂ ನೀವು ಹೈವೇಲಿ ಏನಾದರೂ ಹೋಗ್ತಿರ್ಬೇಕಾದ್ರೆ ಲೈನ್ ಚೇಂಜ್ ಮಾಡಬೇಕಾದ್ರೆ ಕೆಲವ್ರದ್ದು ಜಸ್ಟ್ ಒಂದ್ಸಲಿ ಹಿಂಗಂದರೆ ಒಂದೇ ಸಲಿಗೆ ನೋಡಿ ಆಫ್ ಆಗಿಬಿಡುತ್ತೆ. ಬಟ್ ಇದ್ರಲ್ಲಿ ನಾನು 3 ಸಲ ಇಟ್ಟಿದ್ದೀನಿ. ಇದೆಲ್ಲ 3 ಸಲ ಇರಲಿ ಅಂತ. ನೀವು ಒಂದೇ ಸಲ ಬೇಕಂದ್ರೂ ಇಟ್ಕೋಬೋದು, ಏನಿಲ್ಲ. ಲೈಟ್ಗೆ ಸೆಲೆಕ್ಟ್ ಮಾಡಿ L2 ಅಂತ ಓಪನ್ ಆಗಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿ ನೋಡಿ. SL2ಗೆ ಇಟ್ಟು ಸೆಲೆಕ್ಟ್ ಮಾಡಿದ್ರೆ ಜಸ್ಟ್ ಒಂದ್ಸಲಿ ಹಿಂಗೆ ಅಂದಿದ ತಕ್ಷಣ ನೋಡಿ, ಒಂದ್ಸಲಿ ಹಿಂಗಂದರೆ ಒಂದೇ ಸಲ ಆನ್ ಆಗುತ್ತೆ. ಓಕೆನಾ, ನಿಮಗೆ 2 ಸಲಿನೂ 3 ಸಲ ಬರಬೇಕು ಅಂದರೆ ಅದನ್ನೇ ಸೆಲೆಕ್ಟ್ ಮಾಡಿ SL1ಗೆ ಇಟ್ಟು ಸಕ್ಸಸ್ ಮಾಡಿದ್ರೆ ನೋಡಿ, ಒಂದ್ಸಲಿ ಹಿಂಗಂದರೆ 3 ಸಲ ಆನ್ ಆಗುತ್ತೆ. ಇದು ಲೈಟು ಸೆಟ್ಟಿಂಗ್ಸ್, ಇದು ಅಷ್ಟೇ ಇರೋದು. ನೆಕ್ಸ್ಟು ಬರೋದು ಸೆಕ್ಯೂರಿಟಿ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. ಆಂಟಿ ಥೆಫ್ಟ್ ಲಾಕ್ದು ನೋಡಿಲ್ಲ ಅಂದರೆ ನನ್ನೊಂದು ಹಳೆ ವಿಡಿಯೋ ಇದೆ, ದಯವಿಟ್ಟು ಅದರಲ್ಲಿ ಹೋಗಿ ನೋಡಿ. ಇದು ಡಿಫಾಲ್ಟ್ ಅಂದರೆ
ಏನಿಲ್ಲ, ಜಸ್ಟ್ ಕಂಪನಿಯಿಂದ ಏನು ಸೆಟ್ಟಿಂಗ್ಸ್ ಬರುತ್ತೋ ಅದು ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಆನ್ ಅಂತ ಇರುತ್ತೆ. ಆನ್ ಸಕ್ಸಸ್ ಮಾಡಿದ್ರೆ ಕಂಪನಿ ಏನು ಸೆಟ್ಟಿಂಗ್ ಕೊಟ್ಟಿರುತ್ತೋ ಆಟೋಮೆಟಿಕ್ಗೆ ಅದೇ ಸೆಟ್ಟಿಂಗ್ಸ್ ಆಗುತ್ತೆ. ಓಕೆನಾ? ಓಕೆ, ಅಷ್ಟೇ ಸೆಟ್ಟಿಂಗ್ಸ್. ಅದರಲ್ಲಿ ನೆಕ್ಸ್ಟ್ ಲಾಸ್ಟ್ ಒಂದು ಸೆಟ್ಟಿಂಗ್ಸ್ ಇದೆ. ಈಗ ಮೀಟ್ರಲ್ಲಿ ಬ್ರೈಟ್ನೆಸ್ನ ಹೇಗೆ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಅಂತ. ಏನಿಲ್ಲ, ಹೆಡ್ಲೈಟು ಆನ್ ಮಾಡ್ಕೊಳ್ಳಿ. ಆನ್ ಆದಮೇಲೆ ನೋಡಿ, ಇದು ರೈಟ್ ಸೈಡ್ನ ನಾವನ್ನ ಜಸ್ಟ್ ರೈಟ್ ಸೈಡ್ ರೊಟೇಟ್ ಮಾಡಿ. ನೋಡಿ, ಇದು ಫುಲ್ ಇದೆ. ಲೆಫ್ಟಲ್ಲಿ ರೊಟೇಟ್ ಮಾಡಿದ್ರೆ ಕಡಿಮೆ ಆಗುತ್ತೆ. ನೋಡಿ, ಕಡಿಮೆ ಆಗ್ತಿದೆ ಆ ಥರ. ನೋಡಿ ಈ ಥರ. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.